ನಮಸ್ಕಾರ ಸ್ನೇಹಿತರೆ, ಇವತ್ತು ಈ ಮಣ್ಣಿನ ಹುಟ್ಟಿದವರು ನಾವೆಲ್ಲ. ಈ ಮಣ್ಣು ಅಂತಿಂತದ್ದಲ್ಲ, ಇದು ಸಾಮಾನ್ಯ ಮಣ್ಣಲ್ಲ. ಅಂದಂಗ ಇದು ನಮ್ಮ ಹಿರಿಯರ ರಕ್ತ ನೋಡಿದ ಮಣ್ಣು, ಶೌರ್ಯಕ್ಕೆ ಸಾಕ್ಷಿಯಾದ ಮಣ್ಣು. ನಮ್ಮ ಊರಾಗ ಇವತ್ತು ಏನ್ ನಡಕಂತೈತೆ ಗೊತ್ತೈತೇನ್ರಿ? ಇದು ಬರೀ ಜಾತ್ರೆ ಅಲ್ರಿ, ಸಾಧಾರಣ ಉತ್ಸವನೂ ಅಲ್ಲ. ಇತಿಹಾಸ ಮರುಳಿ ಉಸಿರಾಡಕತ್ತದ. ಒಂದು ಹೆಸರು, ಒಂದು ಗರ್ಜನೆ, ಒಂದು ಸಾಮ್ರಾಜ್ಯ, ಅದೇ ಇಮ್ಮಡಿ ಪುಲಕೇಶಿ. ಇವತ್ತು ಈ ಐತಿಹಾಸಿಕ ಗಳಿಗೆಗೆ ನಮ್ಮ ಶಾಸಕರು ಕೂಡ ಸಾಕ್ಷಿ ಹಾಕತ್ತಾರ. ಊರಿಗೆ ಬರೀ ರಸ್ತೆ ಲೈಟ್ ತಂದ್ರು ಅಂತಷ್ಟ ಅಲ್ಲ, ಊರಿಗೆ ದೊಡ್ಡ ಹೆಮ್ಮೆ ತಂದ್ರು ಅಂತ ಇತಿಹಾಸ ನೆನ್ಪಿಟ್ಕೋಬೇಕು. ನಮ್ಮ ಶಾಸಕರು ಈ ಮೂರ್ತಿ ಪ್ರತಿಷ್ಠಾಪನೆ ಮಾಡೋ ಮೂಲಕ ಒಂದು ಮಾತನ್ನ ನೆನ್ಪು ಮಾಡಕತ್ತಾರ. ಅದು ಏನಪ್ಪಾ ಅಂದ್ರ, ಯಾವ ಜನ ಇತಿಹಾಸ ಮರಿತಾರೋ ಅವ್ರ ಭವಿಷ್ಯ ಕಳ್ಕೊತಾರ ಅಂತ. ಇದು ಬರೀ ಕಲ್ಲಿನ ಮೂರ್ತಿ ಅಲ್ಲ, ಇದು ನಾವೆಲ್ಲೂ ತೈಲಿ ತಗ್ಗಿಸಬಾರ್ದು ಅನ್ನೋ ನಮ್ಮ ಸ್ವಾಭಿಮಾನದ ಗುರುತು. ಸ್ನೇಹಿತರ, ಅವತ್ತು ನಮ್ಮ ಭಾರತದ ನಕ್ಷೆ ಹೆಂಗಿತ್ತು ಗೊತ್ತಾ? ಉತ್ತರದಿಂದ ದಕ್ಷಿಣದವರೆಗೆ ಬರೀ ರಾಜ್ಯಗಳ ನಡುವೆ ಕಾಳಗನ. ಅವತ್ತು ದಕ್ಷಿಣದ ಮಣ್ಣಿನಾಗ ಒಬ್ಬ ಸಿಂಹ ಹುಟ್ಟು ಬಂದ, ಅವನ ಇಮ್ಮಡಿ ಪುಲಕೇಶಿ. ಅವನು ಕತ್ತಿ ಮೇಲೆತ್ತಿದ ಅಂದ್ರೆ ಸಾಕು, ಎದುರಾಳಿಗೆ ಶತ್ರುಗಳ ಕಾಲು ನಡುಕ್ತಾ ಇದ್ವು. ಉತ್ತರದ ಮಹಾಶಕ್ತಿ ಅಂತ ಕರೆಸಿಕೊಳ್ಳೋ ಆ ಹರ್ಷವರ್ಧನನ್ನ ನರ್ಮದಾ ನದಿ ದಂಡಿ ಮೇಲೆ ತಡೆದು ನಿಲ್ಲಿಸಿದ ರಾಜ ಅವನು. ಇತಿಹಾಸ ಸಾಕ್ಷಿ ಐತಿ. ಉತ್ತರ ಭಾರತದ ರಾಜನಿಗೆ ದಕ್ಷಿಣದ ಮಣ್ಣು ಮುಟ್ಟಾಕ್ ಬಿಡದಂಗ ವಾಪಸ್ ಕಳಿಸಿದ ಏಕೈಕ ಗಂಡುಗೊಲ್ಲಿ ನಮ್ಮ ಪುಲಕೇಶಿ. ಯುದ್ಧ ಅಂದ್ರ ಬರೀ ಕತ್ತಿ ವರ್ಷ ಅಲ್ರಿ, ಯುದ್ಧ ಅಂದ್ರ ಹರಿತವಾದ ಬುದ್ಧಿ. ಪುಲಕೇಶಿ ಯುದ್ಧ ಮಾಡಿದ್ದು ಬರೀ ಮಣ್ ಗಲ್ಲಕ್ ಅಲ್ರಿ, ನಮ್ಮ ಮಣ್ಣಿನ ಸ್ವಾಭಿಮಾನ ಉಳ್ಸಾಕ. ಅವನಿಗೆ ಸೋಲು ಅನ್ನದಾಗ ಗೊತ್ತಿದ್ದಿಲ್ಲ. ಇವತ್ತಿಗೂ ಅವನು ಇತಿಹಾಸದ ಪುಟದಾಗ ಅಮರನಾಗಿ ಬದುಕಿದ್ದಾನ. ಇವತ್ತು ನಮ್ಮ ಊರಾಗ ಈ ಮೂರ್ತಿ ಎದ್ ನಿಂತೈತಿ ಅಂದ್ರ ಇದು ಬರೀ ನೋಡಕಿರೋ ಕಲ್ಲಲ್ರಿ, ಇದು ನಮ್ಮ ಮುಂದಿನ ಪೀಳಿಗೆಗೆ ಪಾಠ. ನಮ್ಮ ಮಕ್ಕಳು ನಾವು ಯಾರು ಅಂತ ಕೇಳಿದ್ರ ಈ ಮೂರ್ತಿ ತೋರಿಸಿ ಹೇಳ್ರಿ, ಲೇ ನಾವು ಪುಲಕೇಶಿ ಮಣ್ಣಿನವ್ರು ಲೇ ಅಂತ. ಬಾಳ್ಕೊಡದವ್ರು ಅಂದ್ರ ಎದೆಬ್ಬಿಸಿ ಹೇಳ್ರಿ, ನಾವು ಚಾಲುಕ್ಯರ ಅಂಶದವ್ರು ಅಂತ. ಈ ಉತ್ಸವ 51 ದಿನಕ್ಕೆ ಮುಗಿಯೋದಲ್ಲ, ಇದು ನಮ್ಮ ರಕ್ತದಾಗ ಉಳಿಬೇಕು. ನಮ್ಮ ಊರಿನ ಪ್ರತಿಯೊಬ್ಬ ಯುವಕನ ಮೈಯೊಳಗ ಒಬ್ಬೊಬ್ಬ ಪುಲಕೇಶಿನೂ ಎದ್ ನಿಲ್ಬೇಕು. ಯಾರಿಗೂ ಹೆದರ್ಬೇಡ್ರಿ, ಅನ್ಯಾಯ ಕಂಡ್ರೆ ಸುಮ್ನೆ ಇರ್ಬೇಡ್ರಿ. ಈ ಇತಿಹಾಸ ನಿಮ್ಮನ್ನ ನೋಡಾಕ್ ಕುಂತೈತಿ. ಇವತ್ತು ಈ ಪವಿತ್ರ ಕ್ಷಣದಾಗ ನಾವೆಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ, ನಮ್ಮ ಇತಿಹಾಸ ನಾವು ಮರೆಯೋದಿಲ್ಲ, ನಮ್ಮ ಗೌರವ ಬಿಡೋದಿಲ್ಲ ಅಂತ. ಇಮ್ಮಡಿ ಪುಲಕೇಶಿಗೆ ಜಯವಾಗ್ಲಿ, ನಮ್ಮ ಊರಿಗೆ ಜಯವಾಗ್ಲಿ, ಕನ್ನಡ ಭೂಮಿಗೆ ಜಯವಾಗ್ಲಿ. ಜೈ ಜೈ ಇಮ್ಮಡಿ ಪುಲಕೇಶಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಬಾದಾಮಿಯಲ್ಲಿ ನಡೀತಿರುವಂತಹ 2026ನೇ ಸಾಲಿನ ಈ ಚಾಲುಕ್ಯ ಉತ್ಸವ ಅನ್ನುವಂಥ ಬಹಳ ಅದ್ಭುತವಾದ ಕಾರ್ಯಕ್ರಮಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಗೌರವಾನ್ವಿತ ಸಚಿವರಾದಂಥ ಶಿವರಾಜ್ ತಂಗಡಗಿ ಸಾಹೇಬರು ಮತ್ತು ಎಚ್ ಕೆ ಪಾಟೀಲ್ ಸಾಹೇಬರು, ಅದರ ಜೊತೆಗೆ ನಮ್ಮ ಜಿಲ್ಲೆಯ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ ಸಾಹೇಬರವರ ಉಪಸ್ಥಿತಿ ಒಳಗಡೆ ಈ ಕಾರ್ಯಕ್ರಮವನ್ನು ನೆರವೇರಿಸುವಂಥದ್ದು ವಿಶೇಷವಾಗಿದೆ. ಹಾಗಾಗಿ ಸಮಸ್ತ ನಮ್ಮ ಕನ್ನಡ ನಾಡಿನ ಎಲ್ಲ ಜನರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ. ನಮಸ್ಕಾರ.